ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಗುರುವಾರದ ಲಾಗ್ ಆಗಿರುತ್ತೆ ನೋಡಿ. ಬೆಳಗ್ಗೆಲಿಂದನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಗುರುವಾರ ಅಲ್ವಾ, ಪೂಜೆ ಎಲ್ಲ ಬೆಳಗಿನ ಪೂಜೆನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಎಲ್ಲೂ ಸ್ಕಿಪ್ ಮಾಡಿದೆ ನಾನೊಂದು ವಿಡಿಯೋನ ನೋಡಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗಿನ ಶುಭೋದಯ ಎಲ್ರಿಗೂ. ಇವಾಗ ಬೆಳಗ್ಗೆ ಒಂದು 6 ಗಂಟೆ ಟೈಮ್ ಆಗಿರ್ಬೋದು ನೋಡಿ. ಪೂಜೆ ಮಾಡ್ತಾ ಇದ್ದೀನಿ. ನಮ್ಮ ಗಿಡದಲ್ಲೇ ಅರಳಿದು ತುಂಬಾನೇ ಚೆನ್ನಾಗಾಗಿತ್ತು ನೋಡಿ. ಅದನ್ನ ತಗೊಂಡೋಗಿ ನಾನು ಪೂಜೆ ಮಾಡಿದ್ನಲ್ವಾ, ಗುರುವಾರ ಆಗಿರೋದ್ರಿಂದ ಇವತ್ತ ಹೂವು ಏರ್ಸೋಣ ಅಂತೇಳಿ ನಿನ್ನೆನೆ ನಾನು ತೆಗೆದು ಕಟ್ ಮಾಡಿ ದೇವ್ರಿಗೆ ಏರ್ಸೋಣ ಅನ್ಕೊಂಡೆ. ಬೇಡ ಇವತ್ತು ಏರ್ಸೋಣ ಅಂತ ದೇವ್ರಿಗೆ ಏರಿಸ್ತಾ ಇದ್ದೀನಿ ನೋಡಿ. ಬೆಳಗ್ಗೆನೆ ಎದ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿದ್ದೀನಿ. ಬನ್ನಿ. ಹೂ ತಂದಿಲ್ಲ ಇನ್ನು. ನಮ್ಮ ಗಿಡದಲ್ಲಿ ಆಗಿರ್ತಕ್ಕಂಥ ಒಂದು ಹೂನ ನಾನು ಅಷ್ಟೇ ಇಟ್ಟಿದ್ದೀನಿ. ಸಾಯಂಕಾಲ ಹೆಂಗಿದ್ರು ಮತ್ತೆ ಪೂಜೆ ಮಾಡ್ಬೇಕಲ್ವಾ, ಹಾಗಾಗಿ ನಾನೇನು ಹೂನ ಇಟ್ಟಿಲ್ಲ. ಪೂಜೆ ಮುಗಿಸ್ಕೊಂಡಿದ್ದೀನಿ ನೋಡಿ. ಸನ್ನಿ ಆಟ ಆಡ್ತಾ ಇದ್ದಾನೆ ನೋಡಿ. ಸನ್ನಿ ಎಲ್ಲಿ ಕುಂತ್ಕೊಂಡಿದ್ದಾನೆ? ಸೂಜಿ ಮಾಡ್ತಾನಂತೆ ಅವನು. ಅವ್ರ ಅಕ್ಕಂದು ಡಾಕ್ಟರ್ ಕಿಟ್ ಇತ್ತ, ಅದು ಡಾಕ್ಟರ್ ಕಿಟ್ ಇತ್ತಲ್ವ ಅವ್ರ ಅಕ್ಕಂದು, ಅದರಲ್ಲಿ ಒಂದು ಇಂಜೆಕ್ಷನ್ ಕೊಟ್ಟಿದ್ರು, ಅದನ್ನ ಕಳೆದಾಕ್ಬಿಟ್ಟಿದ್ದಾನೆ. ಸೈಕಲ್ ಅಲ್ ರಜ ಅದು. ಬನ್ನಿ ಸಣ್ಣಗೂ ಇನ್ನೂ ಏನು ತಿನ್ನಕ್ ಮಾಡಿಲ್ಲ ನಾನು. ಮಾಡೋಣ. ನೋಡ್ತಿರ್ಬೋದು ಇಲ್ಲಿ ಇದನ್ನೆಲ್ಲ ಇನ್ನೂ ನಾನು ಉದ್ದಬೇಕು ನೀಟಾಗಿ. ಇದನ್ನ ಅಷ್ಟೇ ಇಟ್ಕೊಂಡಿದ್ದೀನಿ. ಆಮೇಲೆ ಸನ್ನಿಗೆ ಒಂದು ಸ್ವಲ್ಪ ಊಟ ಕೊಟ್ಬಿಟ್ಟು ಇದನ್ನ ನೀಟ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ನೋಡಿ. ಇದು ಈ ತರ ಇದೆ. ಇದು ಎಷ್ಟು ಕ್ಲೀನ್ ಮಾಡ್ತೀನಿ ನೋಡಿ, ಆಮೇಲೆ ಅದನ್ನು ತೋರಿಸ್ತೀನಿ. ನಾನು ಉಪವಾಸ ಇರೋದ್ರಿಂದ ಸನ್ನಿಗೆ ಮಾತ್ರ ನಾನು ಇವತ್ತು ಅಡುಗೆ ಮಾಡ್ಕೊತಾ ಇದ್ದೀನಿ. ನಾನು ಇವತ್ತು ರಾತ್ರಿನೇ ಊಟ ಮಾಡೋದು, ಹಾಗಾಗಿ ಸನ್ನಿಗೆ ಒಂದು ಅಡುಗೆ ಮಾಡೋಣ ಅಂತೇಳಿ ಸನ್ನಿಗೆ ಬೆಳಿಗ್ಗೆ ಆ್ಯಂಡ್ ಮಧ್ಯಾಹ್ನಕ್ಕೆ ಆಗಷ್ಟು ಮಾಡ್ಕೊಂಡು ಬಿಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ನೋಡಿ. ಅವನಿಗೆ ಉಪ್ಪಿಟ್ಟು ಮಾಡಿ ಹಾಟ್ ಬಾಕ್ಸಲ್ಲಿ ಹಾಕಿಟ್ರೆ ಅವನು ಬೆಳಗ್ಗೆನೂ ಆ್ಯಂಡ್ ಮಧ್ಯಾಹ್ನನೂ ಮೆತ್ತಗಿರುತ್ತಲ್ವಾ, ಅದನ್ನೇ ತಿನ್ಕೊಂಡು ಬಿಡುತ್ತಾನೆ ಅಂತೇಳಿ ಉಪ್ಪಿಟ್ಟು ಮಾಡೋಣ ಅಂತ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಅವನಿಗೆ ಅಷ್ಟೊಂದು ದೊಡ್ಡ ಈರುಳ್ಳಿ ಬೇಕಾಗಲ್ಲ ಅಂದ್ಬಿಟ್ಟು ಏನೂ ಮಾಡೋಕ್ಕಾಗಲ್ಲ, ಎರ್ಚಿ ಫ್ರಿಜ್ಜಲ್ಲಿ ಇಡಬಾರ್ದು. ಒಂದು ಹಾಫ್ನ ಕಟ್ ಮಾಡಿ ನಾನು ರಾತ್ರಿಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ಆಮೇಲೆ ಅದು ಕೆಟ್ಟೋಗ್ಬಿಡುತ್ತೆ. ಅಷ್ಟೊಂದು ಇವನಿಗೆ ಅಷ್ಟೇ ಸಾಕಾಗಲ್ಲ ಅದು, ಯಾಕಂದರೆ ಅದು ಜಾಸ್ತಿ ಇದೆ, ಅಷ್ಟೊಂದು ಬೇಕಾಗಲ್ಲ ಅನ್ಕೊತೀನಿ ನಾನು. ಹಂಗಾಗಿ ನಾನು ಅರ್ಧನ್ ಮಾತ್ರ ನೀಟಾಗಿ ಹೆರ್ಚಿಟ್ಕೊತಾ ಇದ್ದೀನಿ ನೋಡಿ. ಇನ್ನೊಂದು ಚಿಕ್ಕದು ಟೊಮೊಟೊನ ಹೆರ್ಚಿ ಇಟ್ಕೊತಿದ್ದೀನಿ. ಸಣ್ಣದಾಗಿ ಹೆರ್ಚಿದ್ರೆ ಮಕ್ಳಿಗೂ ಅದೇನು ಅಂದರೆ ಬಾಯಿಗೆ ಬಂದಂಗೆ ಆಗಲ್ಲ. ಹಾಗಾಗಿ ಚಿಕ್ಕದಾಗಿ ಈರುಳ್ಳಿನ ಹೆರ್ಚ್ಕೊಂಡು ಮಕ್ಕಳಿಗೆ ಅಡುಗೆ ಮಾಡಬೇಕಾದ್ರೆ ಮೇನ್ ತರಕಾರಿನ ನಾವೇನು ಹೆರ್ಚ್ತೀವಲ್ವ, ಅದು ತುಂಬಾ ಚಿಕ್ಕದಾಗಿ ಹೆರ್ಚ್ಕೋಬೇಕಂತೇಳಿ ಹೇಳ್ತೀನಿ ನೋಡಿ, ನನಗೆ ಆಗಿರುವ ಎಕ್ಸ್ಪೀರಿಯನ್ಸ್ ಪ್ರಕಾರ. ಏಕೆಂದರೆ ಬಾಯಲ್ಲಿ ಬಂದುಬಿಟ್ರೆ ಮಕ್ಕಳು ಉಗುಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆಲ್ಮೋಸ್ಟ್ ಅಲ್ಲಿ ಚಿಕ್ಕವಾಗಿ ಹೆಚ್ಚಿ ಹಾಕಿದರೆ ಮಕ್ಕಳಿಗೆ ಅದೇನು ಅಷ್ಟೊಂದು ಗೊತ್ತಾಗಲ್ಲ ಫುಡ್ಡು. ಮಿಡಲ್ ಬಂದರೆ ಅದೇ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕಿದರೆ ಏನಾಗ್ಬಿಡುತ್ತೆ ಅಂದರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ಅಷ್ಟೇ ಬೇಕಾಗಿರುತ್ತಲ್ವಾ. ಅವರು ಏನು ಬರಬಾರ್ದು ಅಂತಲೇ ಕಾಯ್ತಾ ಇರ್ತಾರೆ, ತೆಗ್ದಾಕ್ಬಿಡ್ತಾರೆ. ಅವಾಗೇನು ಮಕ್ಕಳಿಗೆ ಪೌಷ್ಟಿಕಾಂಶ ಸಿಕ್ಕಂಗೆ ಆಗಲ್ಲ. ನೋಡ್ತಿರ್ಬೋದು ನಾನು ಹಾಗಾಗಿ ಚಿಕ್ಕದಾಗಿ ಹೆರ್ಚಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಈ ಥರ ಫುಲ್ಲು ಅದನ್ನು ಚೆನ್ನಾಗಿ ಬೇಯಿಸ್ತೀನಿ ನೋಡಿ ಅದನ್ನು. ಯಾಕಂದರೆ ಸ್ವಲ್ಪ ನಾನು ಲಾಸ್ಟ್ ಮೂಮೆಂಟಲ್ಲಿ ಮ್ಯಾಶ್ ಮಾಡಿದ್ರೂ ಅದು ಮ್ಯಾಶ್ ಆಗೋ ಲೆವೆಲಿಗೆ ಆಗಿರ್ಬೇಕು ನೋಡಿ. ಅಷ್ಟೊಂದು ಚೆನ್ನಾಗಿ ನಾನು ಬೇಯಿಸ್ಕೊಂಡಿರ್ತೀನಿ ನಾನು ಸನ್ನಿಗೆ ಫುಡ್ ಮಾಡುವಾಗ. ಯಾಕೆಂದರೆ ಅವನು ಎಲ್ಲನೂ ತರಕಾರಿ ತಿನ್ನಲಿ ಅನ್ನೋ ಉದ್ದೇಶಕ್ಕೆ. ಇವಾಗ ಮಕ್ಕಳಿಗೆ ಯಾವ ಥರ ಫುಡ್ ಕೊಡಬೇಕು, ಯಾವ ಥರ ಫುಡ್ ಕೊಡಬಾರ್ದು ಅಂತೇಳಿ ನಾವು ತಾಯಂದಿರಾಗಿ ನಾವೇ ಯೋಚನೆ ಮಾಡಬೇಕಾಗತ್ತೆ ಅಲ್ವಾ. ಹಾಗಾಗಿ ನೋಡಿಕೊಂಡು ನಾವು ಹೆಲ್ದಿ ಫುಡ್ನ ಕೊಡಬೇಕಾಗುತ್ತೆ. ಮಕ್ಕಳು
ಎಷ್ಟೇ ಕೇಳಿದ್ರು ಚಾಕ್ಲೇಟ್ಸು ಆ್ಯಂಡ್ ಜ್ಯೂಸು ಕುರ್ಕುರೆ ಇವನ್ನಿಷ್ಟೇ ನಾವು ಅವಾಯ್ಡ್ ಮಾಡಿದ್ರು ಅವರು ಎಲ್ಲೋ ಒಂದು ಕಡೆ ತಿನ್ಕೊಂಡು ಬಿಟ್ಟಿರ್ತಾರೆ. ಹಾಗಾಗಿ ನಾವು ಈ ಥರ ಫುಡ್ ಹೆಲ್ದಿ ಐಟಮ್ನ ಕೊಟ್ಟರೆ ಅದು ಮ್ಯಾನೇಜ್ ಆಗುತ್ತಂತಾನೆ ಹೇಳ್ಬೋದು ನೋಡಿ. ಉಪ್ಪಿಟ್ಟು ಮಾಡುವಾಗ ನೋಡ್ತಿರ್ಬೋದು ಈ ಥರ ನಾನು ಮ್ಯಾಶ್ ಮಾಡ್ತಾ ಇದ್ದೀನಿ, ಅಂದರೆ ಟೊಮೊಟೊ ಅದೆಲ್ಲ ಮ್ಯಾಶ್ ಆಗಿಬಿಡ್ಲಿ ಅಂದ್ಬಿಟ್ಟು. ಅಂದರೆ ಇಲ್ಲಾಂದರೆ ಅವರು ಬರೀ ಉಪ್ಪಿಟ್ಟನ್ನೇ ತಿನ್ಕೊಂಡು ಬಿಡ್ತಾರೆ. ನಿಮಗೆ ಮಕ್ಕಳಿಗೆ ಖಾರ ಜಾಸ್ತಿ ಇಷ್ಟ ಇಲ್ಲ ಅಂದರೆ ನೀವು ಬೇಕಾದರೆ ಪೆಪ್ಪರ್ ಪೌಡ್ರನ್ನು ಆ್ಯಡ್ ಮಾಡ್ಕೋಬೋದು. ನಾನು ಜಾಸ್ತಿ ಅವನಿಗೆ ಅಂತ ಮಾಡ್ತಿರ್ಬೇಕಾದ್ರೆ ನಾನು ಇಷ್ಟೇ ನೀಟಾಗಿ ಸ್ವಲ್ಪ ತೆಳುವಾಗಿ ಆ್ಯಂಡ್ ಪೆಪ್ಪರ್ ಪೌಡ್ರ್ ಯೂಸ್ ಮಾಡಿ ನಾನು ಮಾಡ್ತೀನಿ. ನಾನು ಜಾಸ್ತಿ ಅವನಿಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಇವತ್ತಿನ ಫುಡ್ ಇದು ನೋಡಿ. ಬನ್ನಿ ಗಿಡಕ್ಕೆ ನೀರು ಹಾಕೋಣ ಅಂತ. ನೋಡಿ ಗಿಡ ಎಷ್ಟು ಒಣಗೋಗಿದೆ. ನಿನ್ನೆನೇ ಹಾಕಿದ್ದೀನಿ ಅಂದರೂ ಕೂಡ ಎಷ್ಟೊಂದು ಒಣಗೋಗಿದೆ ನೋಡಿ. ಬಿಸಿಲು ನಮ್ಮ ಕಡೆ ಎಷ್ಟಿದೆ ಅಂತ ನೋಡ್ತಿರ್ಬೋದು ನೀವು. ಸೀರಿಯಸ್ಲಿ ನಂಬ್ತಿರ ಇಲ್ಲ, ನಾನು ನಿನ್ನೆನೇ ನೀರು ಹಾಕಿದ್ದು ಗಿಡಕ್ಕೆ. ಬಟ್ ಹೆವಿ ಬಿಸಿಲು ಇರೋದ್ರಿಂದ ಇಲ್ಲಿ ಬೆಳಗ್ಗೆನೇ ಬಿಸಿಲು ಜಾಸ್ತಿ ಬೀಳುತ್ತೆ ನೋಡಿ. ಹಾಗಾಗಿ ಫುಲ್ಲು ಡೈಲಿ ನೀರು ಹಾಕ್ಬೇಕು, ಇಲ್ಲಾಂದರೆ ಒಣಗೋಗ್ಬಿಡುತ್ತೆ. ಅದಕ್ಕೆ ನಾ ಎಕ್ಸ್ಟ್ರಾ ಗಿಡಗಳನ್ನ ಸಮ್ಮರ್ ಮುಗಿಯೋ ತನಕ ತರಬಾರ್ದಂತ ಫಿಕ್ಸ್ ಆಗಿರೋದು ನೋಡಿ. ಸುಮ್ಮನೆ ನಾನು ಊರಿಗೋದ್ರೆ ವೇಸ್ಟ್ ಆಗಿಬಿಡುತ್ತಲ್ವ, ಪಾಪ ಸತ್ತೋಗ್ಬಿಡ್ತಾವ ಅಂಥೇಳಿ ತಂದಿಲ್ಲ. ಒಂದೇ ದಿನಕ್ಕೆ ಎಷ್ಟೊಂದು ಗಿಡ ಒಣಗೋಗಿದೆ ನೋಡಿ ನೀವು. ಇನ್ನು 2-3 ದಿನ ಬಿಟ್ಟರೆ ಏನಾಗುತ್ತೆ ಏನಿಲ್ಲ. ಸನಿ ಏನು ಮಾಡಕತ್ತಾನ? ಸನಿ ಬಾಯ್ಲಿ, ಅಲ್ಲಿ ಗೇಟ್ ಐತೇನ ಮನೆ ಮುಂದೆ? ಹೊರಗಡೆ ಹೋಗಲ್ಲಲ್ಲ ಅವನು. ಸ್ಲೋ ಹಾಕೋ ಸನಿ, ಸ್ಪೆಕ್ಟ್ ಹಾಕೋ ಸನಿ. ಅವನೇ ಹಾಕೊಂತಾನೆ. ಹಾಕೋ ರಜ, ಹಾಕೋ. ಇಲ್ಲ ನೋಡ್ರಿ ಜಗ, ವಿಡಿಯೋ ಮಾಡ್ಕೊಂತೀನಿ, ಹಾಕೋ. ವಿಡಿಯೋ ಮಾಡ್ಕೋಗತ್ತೀನಿ, ಹಾಕೋ. ಪಾವ್ ನೋಡಿ ಸನಿದು ನ್ಯೂ ಹೇರ್ ಸ್ಟೈಲ್ ಆ್ಯಂಡ್ ನ್ಯೂ ಸ್ಟೈಲ್. ಹೌದಿಲ್ಲ ಸನಿ? ಸೂಪರಾ? ಆ್ಯಂಡ್ ನಾನು ನಿನ್ನೆ ಸನ್ನಿ ಕಟ್ಟಿಂಗ್ ಮಾಡಿಸ್ಕೊಂಡು ಬರೋಕ್ಕೆ ಹೋಗಿದ್ದೆ. ಅದು ಒಂದು ಕ್ಲಿಪ್ನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಅವನ ಹೇರ್ ಸ್ಟೈಲ್ ನೀವು ನೋಡಿದ್ದೀರಾ ಆಲ್ರೆಡಿ. ಬನ್ನಿ ಹೋಗೋಣ. ಸನಿ ಚಪ್ಪಲ್ ಹಾಕೊಂಡ ರಜ? ಹಾಕೊಂಡ? ನಾನು ಹಾಕೊಂಡ. ನಾವು ಸ್ಟಾರ್ಟಿಂಗಲ್ಲೇ ಕಟ್ಟಿಂಗ್ ಅಂತ ಹೇಳ್ಬಿಟ್ಟು ಅದಕ್ಕೂ ಏನೋ ಅವನು ತುಂಬ ಜಾಸ್ತಿ ಅಳ್ತಾ ಇದ್ದ. ಬಟ್ ನಮಗೆ ನೆಕ್ಸ್ಟ್ ಡೇನೇ ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾನ ಪೂಜೆ ಮಾಡೋದಿತ್ತಲ್ವ, ಮತ್ತೆ ಇದೇ ಥರನೇ ಕಂಟಿನ್ಯೂ ಆದರೆ ಆಗಲ್ಲ ಅಂದ್ಬಿಟ್ಟು ಹತ್ರ ಪರವಾಗಿಲ್ಲ ಅಂತೇಳಿ ಕರ್ಕೊಂಡು ಹೋದ್ವಿ ನೋಡಿ. ಅವನು ಮಾತ್ರ ಅಳು ನಿಲ್ಲಿಸಲೇ ಇಲ್ಲ. ಇಲ್ಲಿ ಏನೋ ಸುಮ್ಮನೆ ಇದ್ದ, ಆಮೇಲೆ ಸ್ಟಾರ್ಟ್ ಆಯಿತು ನೋಡಿ. ಫೈನಲ್ ಆಗಿ ಅವ್ನು ಕಟ್ಟಿಂಗ್ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅವ್ನು ತುಂಬ ಅಳ್ತಾ ಇದ್ದ. ನೆಕ್ಸ್ಟ್ ಇದು ಗುರುವಾರ ಸಾಯಂಕಾಲದಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ. ನಾನು ಪ್ರತಿ ಗುರುವಾರ ನಾನು ಯಾವ ಥರ ಪೂಜೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೆ ನಿಮ್ಗೆ. ಈ ಗುರುವಾರ ನಾನು ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊತೀನಿ ಪೂಜೆ ಮಾಡುವಾಗ ಅಂತೇಳಿ ತೋರಿಸ್ತಾ ಇದ್ದೀನಿ. ಮುಂಚೆನೇ ನಾವು ಯಾವುದೇ ಒಂದು ಪೂಜೆ ಮಾಡಬೇಕಂದ್ರೆ ಪ್ರಿಪ್ರೇಷನ್ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಅದರಲ್ಲಂತೂ ವ್ರತದ ಪೂಜೆ ಮಾಡುವಾಗಂತೂ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತೇ ಇರುತ್ತೆ. ಯಾವುದೇ ರೀತಿ ಒಂದನ್ನು ಕೂಡ ನಾವು ಮಿಸ್ ಮಾಡಲೇಬಾರ್ದು ದೇವ್ರ ಪೂಜೆ ಮಾಡುವಾಗ. ಹಂಗಾಗಿ ನಾನು ಮುಂಚೆನೇ ಈ ಥರ ನಮ್ಮ ಹಸ್ಬೆಂಡು ಪೂಜೆ ಐಟಮ್ ಎಲ್ಲ ತೊಗೊಂಡು ಬಂದಿರ್ತಾರಲ್ವ, ಅದನ್ನು ಈ ಥರ ಎಲ್ಲ ಪ್ಲೇಟಲ್ಲಿ ಹಾಕಿ ಎಲ್ಲನೂ ಇದಾವ ಕರೆಕ್ಟ್ ಇದಾವ, ಏನಾದರೂ ಮಿಸ್ ಆಗಿದ್ದಾನೆ, ಇನ್ನೇನಾದರೂ ತರಬೇಕಾ ಅಂತೇಳಿ ನಾನು ಎಲ್ಲನೂ ನೀಟಾಗಿ ಚೆಕ್ ಮಾಡಿಕೊಂಡು ನೀಟಾಗಿ ಅದು ಒಂದೊಂದಾಗಿ ಎತ್ತಿಟ್ಟು ನನಗೆ ಪೂಜೆಗೆ ಅನುವಾಗೋ ಥರ ನಾನು ಮಾಡ್ಕೊತೀನಿ ನೋಡಿ. ಪ್ಲಾಸ್ಟಿಕ್ ಚೀಲಲ್ಲೇ ಹಾಗೆ ಇಟ್ಬಿಟ್ರೆ ಏನು ತಂದಿದ್ದಾರೆ ಏನಿಲ್ಲ ನಮಗೆ ಗೊತ್ತಾಗಲ್ಲ ಅಲ್ವಾ. ಹಂಗಾಗಿ ಅದನ್ನು ನೀಟಾಗಿ
ನಾವು ರಿಮೂವ್ ಮಾಡಿ ಸಪ್ರೇಟ್ ಎಲ್ಲನೂ ಇಟ್ಕೊಂಡ್ಬಿಟ್ರೆ ನಮಗೆ ಈ ಸಾಮಾನು ಇದ್ರಲ್ಲಿದ್ದಾವೆ ಅಂತೇಳಿ ನಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡು ಇನ್ನು ಪೂಜೆ ಮಾಡೋಕ್ಕೆ ಬೇಗನೆ ಹೆಲ್ಪ್ ಆಗುತ್ತೆ ನೋಡಿ. ಹಂಗಾಗಿ ನಾನು ಈ ಥರ ಒಂದು ತಟ್ಟೆಯಲ್ಲಿ ಹೂನ ಎಲ್ಲ ತೆಗ್ದಾಕೊಂಡ್ಬಿಡ್ತೀನಿ. ಆಮೇಲೆ ಹಣ್ಣಾಗಿರ್ಬೋದು, ಕಾಯಿ ಆಗಿರ್ಬೋದು, ನೆಕ್ಸ್ಟ್ ಎಲೆ ಆಗಿರ್ಬೋದು, ಇದನ್ನು ಇನ್ನೊಂದು ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ಎತ್ತಿ ಇಟ್ಕೊಂಡ್ಬಿಡ್ತೀನಿ ನೋಡಿ. ಇದರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಮಗೆ ಯಾವ್ಯಾವ ಬೇಕು ಐಟಮನ್ನ ನಾವು ಕಡೆಗೆ ಇಟ್ಕೊಂಡ್ಬಿಟ್ರೆ ಅದು ಈಸಿಯಾಗಿ ಸಿಕ್ಬಿಡುತ್ತೆ ನೋಡಿ. ಅವಾಗ ನಾವು ಪೂಜೆಗೆ ಬೇಗನೆ ಅಲಂಕಾರ ಮಾಡಿ ನಾವು ನೆಕ್ಸ್ಟ್ ಪೂಜೆನ ಮಾಡ್ಕೊಂಡು ಬಿಡ್ಬೋದು ನೋಡಿ. ನೀವು ಅಬ್ಸರ್ವ್ ಮಾಡಿರ್ತೀರ, ನಾವು ಪ್ಲಾಸ್ಟಿಕ್ ಚೀಲಲ್ಲೇ ಹಾಗೆ ಇಟ್ಟು ನಾವು ಪೂಜೆಗೆ ಅಲಂಕಾರ ಮಾಡಬೇಕಾದ್ರೆ ನಮಗೆ ಎಷ್ಟು ಅನ್ಕಂಫರ್ಟಬಲ್ ಫೀಲ್ ಆಗ್ತಿರುತ್ತೆ ಅಂದರೆ ಎದ್ರಲ್ಲಿ ಏನಿದೆ ಅಂತಲೇ ಗೊತ್ತಾಗ್ತಿರಲ್ಲ. ಅದೇ ಈ ಥರ ಎಲ್ಲನೂ ನೀಟಾಗಿ ತೆಗೆದಿಟ್ಕೊಂಡ್ಬಿಟ್ರೆ ನಮಗೆ ಮುಂಚೆನೇ ಒಂದು ಐಡಿಯಾ ಇರುತ್ತಲ್ವ, ನಾವು ಇದರಲ್ಲಿ ಇಟ್ಕೊಂಡು ಬಿಟ್ಟಿದ್ದೀವಿ ಅಂತೇಳಿ ನಾವು ಬೇಗನೆ ತೆಗೆದು ಇಟ್ಕೊಂಡು ಮಾಡ್ಬೋದು ನೋಡಿ. ನಾನು ಅದೇ ಥರನೇ ಪೂಜೆಗೆ ಏನೇನು ತೊಗೊಂಡು ಬಂದಿದ್ರಲ್ವ ಅದನ್ನೆಲ್ಲನೂ ನೀಟಾಗಿ ಈ ಥರ ಎತ್ತಿ ಇಟ್ಕೊಂಡು ಬಿಡ್ತೀನಿ ನೋಡಿ. ನಾನು ಆಲ್ಮೋಸ್ಟ್ ಅಲ್ಲಿ ಈ ಥರ ಗ್ಯಾಸಿನ ಕಟ್ಟೆ ಮೇಲೆ ಮಾಡ್ತೀನಿ, ಯಾಕಂದರೆ ಎಲ್ಲನೂ ಮೀಸ್ಲಿಂದನೇ ಇರುತ್ತಲ್ವ, ಕೆಳಗಡೆ ಬೇಡ ಓಡಾಡಿರ್ತೀವಿ ಅಂದ್ಬಿಟ್ಟು ನಾನು ಈ ಥರ ಎಲ್ಲನೂ ಮೇಲ್ಗಡೆನೆ ಎತ್ತಿ ಇಟ್ಕೊಂಡು ಬಿಟ್ಟಿರ್ತೀನಿ ನೋಡಿ. ಅದು ಎಲ್ಲನೂ ಆದ ತಕ್ಷಣನೇ ನಾನು ಇವಾಗ ನೆಕ್ಸ್ಟು ಪೂಜೆಗೆ ರೆಡಿ ಮಾಡ್ಕೊತೀನಿ ನೋಡಿ. ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ. ಎಷ್ಟು ಕ್ಲೀನ್ ಆಗಿದೆ ನೋಡ್ತಿರ್ಬೋದು. ಈ ಬೆಳ್ಳಿ ಐಟಮ್ಸ್ ಎಲ್ಲ ತುಂಬಾನೇ ಕ್ಲೀನ್ ಆಗುತ್ತೆ ಈ ತರ ನೀಟಾಗಿ ಆಯಿಲಿಂದ ತೊಳ್ಕೊಂಡ್ರೆ. ಮತ್ತೆ ನೆಕ್ಸ್ಟ್ ನಾವು ಯಾವಾಗ ತೊಳಿತೀವಿ ಅಲ್ಲಿ ತನಕ ಇಷ್ಟೇ ಪಳಪಳ ಹೊಳಿತಿರ್ತವೆ ನೋಡಿ. ನನ್ಗಂತ್ರ ಅದು ಪರ್ಸ್ನಲಿ ತುಂಬಾನೇ ಇಷ್ಟ ಆಗಿದೆ ಆಯಿಲ್. ಎಲ್ಲ ಕಡೆ ಲೋಕಲ್ ಎಲ್ಲೆಲ್ಲಿ ಯಾವ ತರ ಇರ್ತೀವಿ ಅಲ್ಲೆಲ್ಲ ಕಡೆನೂ ಸಿಗುತ್ತೆ ನೋಡ್ತಿರ್ಬೋದು. ತಟ್ಟೆ ಅಂತ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಂದ್ರೆ, ನಾನು ಇತ್ತೀಚೆಗೆ ತಟ್ಟೆನ ಅಂಡ್ ಕಳಸನ ನಾನು ಡೈಲಿ ಯೂಸ್ ಮಾಡ್ತೀನಿ. ಇದು ತೋರಿಸಿ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಳಗಾಗಿದೆ ಅಂದ್ರೆ. ನಾನು ಇತ್ತೀಚೆಗೆ ಎಲ್ಲಾನು ಆಲ್ಮೋಸ್ಟ್ ಅಲ್ಲ ಇತ್ತೀಚೆಗೆ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ. ನಾನು ನೀಟಾಗಿ ತೊಳೆದ್ರೆ ಎಲ್ಲಾನು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಮತ್ತೆ ಸಮಯ ಕೂಡ ನಾನು ಪಿತಾಂಬರಿ ಪುಡಿ ಹಾಕಿ ತೊಳೆದಿದ್ದೀನಿ. ನೋಡಿ ಪೂಜೆನ ಇಷ್ಟೊಂದು ಅಲಂಕಾರ ಮಾಡಿದ್ದೀನಿ, ಎಲ್ಲಾನು ಕಂಪ್ಲೀಟ್ ಆಗಿದೆ. ಇವಾಗ ನಮ್ಮ ಹಸ್ಬೆಂಡು ಬುಕ್ ಓದೋದೊಂದೇ ಬಾಕಿ ಇದೆ ನೋಡಿ. ನಾವಿಬ್ರು ಸಂಕಲ್ಪ ಮಾಡಿರೋದ್ರಿಂದ ನಾವು ಇಬ್ರು ಸೇರಿ ಪೂಜೆನ ಮಾಡ್ತೀವಿ. ನಾನು ಅಲಂಕಾರ ಮಾಡಿ ದೇವ್ರು ಪ್ರಸಾದ ಮಾಡಿದ್ರೆ ನಮ್ಮ ಹಸ್ಬೆಂಡು ಬುಕ್ ಓದಿ ಪೂಜೆನ ಕಂಪ್ಲೀಟ್ ಮಾಡ್ತಾರೆ ನೋಡಿ. ನಾವು ಇಬ್ರು ಸಂಕಲ್ಪ ಮಾಡಿರೋದ್ರಿಂದ ಇಬ್ರು ಶೇರ್ ಮಾಡಿಕೊಂಡು ಈ ಥರ ಪೂಜೆನ ಮಾಡಿ ಮುಗಿಸ್ತೀವಿ ನೋಡಿ. ಪ್ರತಿ ಗುರುವಾರ ಆಗಿರ್ಬೋದು. ನಾವು ಮೊನ್ನೆ 2-3 ಗುರುವಾರ ಪೂಜೆ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಯಾಕಂದರೆ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಏನೋ ಒಂದು ಪ್ರಾಬ್ಲಮ್ಸ್ ಆಗೋದು, ಇಲ್ಲ ಏನೋ ಒಂದು ಪರ್ಸ್ನಲ್ ಪ್ರಾಬ್ಲಮ್ ಆಗೋದು. ಹಾಗಾಗಿ ನಾವು ಪೂಜೆ ಮಾಡ್ಬೇಕಂತಿದ್ರೆ ದೇವರೇ ಮಾಡಿಸ್ಕೊತಾನೆ ಬಿಡು ಅಂತೇಳಿ ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಗುರುವಾರ ಬಂದ ತಕ್ಷಣನೇ ನಾನು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಯಾವುದೋ ಒಂದು ಪ್ರಾಬ್ಲಮ್ ಆಗಿ ನನ್ನ ಪೂಜೆ ಡ್ರಾಪ್ ಆಗ್ತಿತ್ತು ನೋಡಿ. ನಾನು ಬೆಳಗ್ಗೆ ಮಾಡ್ಬೇಕಂತಾನೆ ರೆಡಿ ಆಗ್ತಿದ್ದೆ, ಬಟ್ ಸಾಯಂಕಾಲ ಅನ್ನೋಷ್ಟಿಗೆ ನನಗೆ ಪೂಜೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಈ ಕಡೆ ನೈವೇದ್ಯ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಆ್ಯಂಡ್ ನೈವೇದ್ಯ ಕೂಡ ರೆಡಿ ಆದಮೇಲೆ ಪೂಜೆ ಕೂಡ ನಮ್ಮ ಮನೆಯವ್ರು ಕಂಪ್ಲೀಟ್ ಮಾಡಿದ್ರು ನೋಡಿ. ಮಂಗಳಾರತಿ ಮಾಡ್ತಾ ಇದ್ದೀವಿ. ಈ ಥರ ಪೂಜೆ ಮಾಡೋದ್ರಿಂದ ತುಂಬಾ ಖುಷಿ ಆಗುತ್ತಂತಲೇ ಹೇಳ್ಬೋದು. ಒಂದು ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ನೋಡಿ. ನಾನು ಎಲ್ಲ ಲಾಗಲ್ಲಿ ಕೂಡ ನಾನು ಅದನ್ನು ಹೇಳ್ತೀನಿ. ನೀವು ಕೂಡ ನಿಮಗೂ ಕೂಡ ಖಂಡಿತವಾಗಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಈ ಥರ ಮನೆಯಲ್ಲಿ ಯಾವುದೇ ಫೆಸ್ಟಿವಲ್ ಇರಲಿ ಆ್ಯಂಡ್ ಹಬ್ಬ ಇರಲಿ, ಈ ಥರ ನಾವು ಪೂಜೆ ಮಾಡಿದ ದಿನ ಮನೆ ವಾತಾವರಣನೇ ಚೇಂಜ್ ಆಗಿರುತ್ತಂತಲೇ ಹೇಳ್ಬೋದು ನೋಡಿ.
ಈ ಥರ ಎಲ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರೋದೆ. ನಿಜವಾಗ್ಲೂ ಅದು ಒಂಥರ ವೈಬೇ ಚೇಂಜ್ ಆಗಿರುತ್ತಂತಲೇ ಹೇಳ್ಬೋದು. ಹಾಗೆ ಪೂಜೆ ಮಾಡಿ ಮಂಗಳಾರತಿ ಎಲ್ಲ ತಗೊಂಡು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.